ವೀಕ್ಷಕರೇ, ಮೋದಿ ಚುನಾವಣಾ ಬಜೆಟ್ ಅಥವಾ ಮಧ್ಯಂತರ ಬಜೆಟ್ ಅಥವಾ ಅದು ಒಂದು ಕರ್ತವ್ಯ ಅಂತ ಭಾವಿಸ್ತಿರೋ, ಆದ್ರೆ ಜನರಿಗೆ ಅನುಕೂಲವಾಗ್ತಾ ಇದೆಯಾ ಆಗ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ನಾವು ಗಮನ ಹಾಕಬೇಕಾಗಿದೆ. ಹಾಗಾದ್ರೆ ಯಾವೆಲ್ಲ ಹೈಲೈಟ್ಸ್ ಗಳಿದಾವೆ, ಪಿಯೂಷ್ ಗೋಯಲ್ ಅವರ ಚೊಚ್ಚಲ ಬಜೆಟ್ ಮಂಡನೆ ಯಾವ ರೀತಿಯಾದಂಥ ಪ್ರಭಾವವನ್ನು ಬೀರಬಹುದು, ಏನೆಲ್ಲ ಹೈಲೈಟ್ಸ್ ಇದೆ ಅನ್ನೋದನ್ನ ನೋಡೋಣ. ತದನಂತರ ನಮ್ಮ TV5 ಸ್ಟುಡಿಯೋದಲ್ಲಿ ಭಾಗಿಯಾಗಿರುವಂತಹ ಗೆಸ್ಟ್ಗಳ ಜೊತೆ, ತಜ್ಞರ ಜೊತೆ ಚರ್ಚೆಯನ್ನು ಖಂಡಿತವಾಗ್ಲೂ ಮಾಡೋಣ. ಆದಾಯ ತೆರಿಗೆ ವಿನಾಯಿತಿ ಮಿತಿ ಈಗಾಗಲೇ 2.5 ಲಕ್ಷ ರೂಪಾಯಿಯಿಂದ 5 ಲಕ್ಷ ರೂಪಾಯಿಗೆ ಏರಿಕೆ ಆಗಿರೋದು ಒಂದು ಬಿಗ್ ಹೈಲೈಟ್ ಅಂತ ಹೇಳಿದ್ರೆ ಯಾವುದೇ ಅನುಮಾನ ಇಲ್ಲ. ಇನ್ನು ರೈತರ ಬ್ಯಾಂಕ್ ಖಾತೆಗೆ ನೇರ ನಗದು ವರ್ಗಾವಣೆ ಒಂದು ಯೋಜನೆ ಇದೆಯಲ್ಲ, ಅದು ಕೂಡ ಇಲ್ಲಿ ಬಂಪರ್ ಘೋಷಣೆ ಅನ್ನೋದರಲ್ಲಿ ಯಾವ ಅಂಶ ಕೂಡ ಅನುಮಾನ ಕೂಡ ಇಲ್ಲ. ಗೋವು ಸಾಕಣೆದಾರರ ಖಾತೆಗೆ ಪ್ರತಿ ತಿಂಗಳು 500 ರೂಪಾಯಿ, ರೈತರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಮತ್ತು ಗೃಹ ಸಾಲಕ್ಕೆ 2 ಲಕ್ಷದವರೆಗೆ ತೆರಿಗೆ ವಿನಾಯಿತಿಯನ್ನ ಕಲ್ಪಿಸಿರೋದು. ಉದ್ಯೋಗಿಗಳ ಗ್ರಾಚ್ಯುಟಿ ಮಿತಿ 10 ಲಕ್ಷ ರೂಪಾಯಿಗಳಿಂದ 30 ಲಕ್ಷ ರೂಪಾಯಿಗಳಿಗೆ ಏರಿಕೆಯನ್ನ ಮಾಡಲಾಗಿದೆ. ಮತ್ತು 8 ಕೋಟಿ ಮನೆಗಳಿಗೆ ಉಚಿತ LPG ವಿತರಣೆಯ ಒಂದು ಯೋಜನೆಯನ್ನು ಕೂಡ ಈಗಾಗಲೇ ಘೋಷಣೆಯನ್ನ ಮಾಡಿದೆ. ಮತ್ತು ಅದರ ಜೊತೆಗೆ ಮೊದಲ ಬಾರಿಗೆ 3 ಲಕ್ಷ ಕೋಟಿ ದಾಟಿದೆ ರಕ್ಷಣಾ ಬಜೆಟ್. ಅಂದ್ರೆ ದೇಶದ ಭದ್ರತೆಯ ದೃಷ್ಟಿಯಿಂದ ಸೇನಾ ಗಾತ್ರವನ್ನ ಹೆಚ್ಚಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಅಂದ್ರೆ ರಾಷ್ಟ್ರೀಯ ಭದ್ರತೆಗೆ ಮತ್ತಷ್ಟು ಒತ್ತನ್ನ ಕೊಟ್ಟಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಇನ್ನು ಮಾನವರಹಿತ ರೈಲ್ವೆ ಕ್ರಾಸಿಂಗ್ ಮುಕ್ತ ದೇಶ ಮಾಡಲಿಕ್ಕೆ ಪಣ ತೊಟ್ಟಿರೋದು ಈ ಬಜೆಟ್ನ ಒಂದು ಮತ್ತೊಂದು ಪ್ರಮುಖ ಅಂಶ. ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಕೂಡ ಈಗಾಗಲೇ ಜಾರಿ ಆಗಲಿಕ್ಕೆ ಚಿಂತನೆಯನ್ನ ನಡೆಸಿದೆ. ಮತ್ತು 1000 ರೂಪಾಯಿ ಆದಾಯವುಳ್ಳ ಕಾರ್ಮಿಕರಿಗೆ 3000 ರೂಪಾಯಿ ಪಿಂಚಣಿಯ ಭಾಗ್ಯವನ್ನು ಕೂಡ ಕಲ್ಪಿಸುವ ನಿಟ್ಟಿನಲ್ಲಿ ಈಗಾಗಲೇ ಮಂಡನೆ ಆಗಿದೆ. TDS ಮಿತಿ 50,000 ರೂಪಾಯಿಗೆ ಹೆಚ್ಚಳ ಆಗಿದೆ. ಠೇವಣಿದಾರರಿಗೆ ಇದರಿಂದ TDS ಮಿತಿ 40,000 ರೂಪಾಯಿಗಳಿಗೆ ಹೆಚ್ಚಳ ಆಗಿದೆ. ಠೇವಣಿದಾರರಿಗೆ ಇದು ಲಾಭ ಖಂಡಿತವಾಗ್ಲೂ ಆಗತ್ತೆ. ಇನ್ನು 2022ರ ವೇಳೆಗೆ ನ್ಯೂ ಇಂಡಿಯಾ ನಿರ್ಮಾಣ ಮಾಡಲಿಕ್ಕೆ ಒಂದು ಕನಸನ್ನು ಹೊತ್ಕೊಳ್ಳಲಾಗಿದೆ. ಮತ್ತು ದೇಶದ 22ನೇ ಏಮ್ಸ್ ಹರಿಯಾಣದಲ್ಲಿ ಆರಂಭ ಆಗತ್ತೆ. ಸಕಾಲಕ್ಕೆ ಸಾಲ ಪಾವತಿಸಿದ್ರೆ %2 ಬಡ್ಡಿ ಮನ್ನಾ. ಮೇಕ್ ಇನ್ ಇಂಡಿಯಾ ಅಡಿ 12 ಲಕ್ಷ ಯುವಕರಿಗೆ ಉದ್ಯೋಗ. ಇನ್ನು ಶೀಘ್ರದಲ್ಲೇ 7ನೇ ವೇತನ ಆಯೋಗ ಶಿಫಾರಸು ಜಾರಿಗೆ ಕೂಡ ಚಿಂತನೆ ಮಾಡ್ತೀವಿ ಅನ್ನೋ ಮಾತುಗಳು ಕೂಡ ಇಲ್ಲಿ ವ್ಯಕ್ತವಾಗಿರೋದು. ಬಜೆಟ್ನ ಪ್ರಮುಖ ಹೈಲೈಟ್ಸ್ ಇನ್ನು ಗ್ರಾಮೀಣ ಭಾಗದ ಜನತೆಗೆ ಉಚಿತ ವಿದ್ಯುತ್ ಇರಬಹುದು. 60 ವರ್ಷದ ಅನ್ಆರ್ಗನೈಸ್ಡ್ ಕಾರ್ಮಿಕರಿಗೆ, ಅಸಂಘಟಿತ ಕಾರ್ಮಿಕರಿಗೆ 3,000 ರೂಪಾಯಿ ಪಿಂಚಣಿ. ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆ 19,000 ಕೋಟಿ ರೂಪಾಯಿ ಮೀಸಲಾಗಿರುವಂಥದ್ದು ಈ ಬಾರಿಯ ಬಜೆಟ್ನ ಪ್ರಮುಖ ಹೈಲೈಟ್ಸ್. ಇದು ಮಧ್ಯಂತರ ಬಜೆಟ್ ಆದರೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಮೂಡಿಸಿತ್ತು, ಸಾಕಷ್ಟು ಕುತೂಹಲ ಇತ್ತು, ಜೊತೆಗೆ ನಿರೀಕ್ಷೆಗಳು ಕೂಡ ಅಷ್ಟೇ ಪ್ರಮಾಣದಲ್ಲಿದ್ವು. ಏನು ಮಾಡ್ಬೋದು ನರೇಂದ್ರ ಮೋದಿ ಅವರು ಅನ್ನೋದನ್ನು ನಾವೀಗಾಗಲೇ ಗಮನಿಸಬಹುದು. ಬೆಳಗ್ಗೆಯಿಂದ ಏನೆಲ್ಲ ಆಯಿತು ಅನ್ನೋದನ್ನು ಕೂಡ ನೋಡಿದ್ವಿ. ಹಾಗಾದರೆ ಬಿಜೆಪಿ ನೇತೃತ್ವದ NDA ಸರ್ಕಾರ ಮಂಡಿಸಿರುವಂಥ ಮಧ್ಯಂತರ ಬಜೆಟ್ ಮುಂಬರುವ ಲೋಕಸಭಾ ಚುನಾವಣಾ ದೃಷ್ಟಿಯಲ್ಲೂ ಕೂಡ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗಬಹುದು ಅನ್ನೋದನ್ನು ಕೂಡ ಖಂಡಿತವಾಗ್ಲೂ ಚರ್ಚೆ ಮಾಡಬೇಕು. ಎಸ್, ಲೆಟ್ಸ್ ಡಿಬೇಟ್. ಇವತ್ತಿನ TV5 ಸ್ಟುಡಿಯೋದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದ ವಕ್ತಾರರಾಗಿರುವಂಥ ಶ್ರೀ ಗೋಮಸೂದನ್ ನಮ್ಮ ಜೊತೆಗಿದ್ದಾರೆ. ಇನ್ನು IndianMoney.comನ ಸಂಸ್ಥಾಪಕರಾಗಿರುವಂತಹ ಸುಧೀರ್ ನಮ್ಮ ಜೊತೆಗಿದ್ದಾರೆ. ರೈತ ಮುಖಂಡರಾದಂಥ ಕುರುಬೂರು ಶಾಂತಕುಮಾರ್ ನಮ್ಮ ಜೊತೆಗಿದ್ದಾರೆ. ಇನ್ನು ರಾಜಕೀಯ ವಿಶ್ಲೇಷಕರು, ಹಿರಿಯ ಪತ್ರಕರ್ತರಾಗಿರುವಂತಹ ರಾಮಕೃಷ್ಣ ಉಪಾಧ್ಯಾಯ ನಮ್ಮ ಜೊತೆಗಿದ್ದಾರೆ. ಎಸ್, ಐ ವೆಲ್ಕಮ್ ಯು ಆಲ್. ಟಾಪ್ ಸ್ಟೋರಿಗೆ ಸ್ವಾಗತ. ಎಸ್, ನಾನು ಮೊದಲಿಗೆ ಆರ್ಥಿಕ ಅದೇ ನಂದು ಮೊದಲನೇ ಒಂದು ಅಭಿಪ್ರಾಯ, ಎಲ್ಲರೂ ಕೂಡ ರೈತರಿಗೆ ಬಂಪರ್ ಬಜೆಟ್ ಅಂತ ಯಾಕೆ ಹೇಳ್ತಿರೋದು ನನಗೆ ಅರ್ಥ ಆಯ್ತಾ ಇಲ್ಲ. 100% ಅಂದ್ರೆ ಯಾವ ರೀತಿ ಬಂಪರ್ ಅಂತ ನೀವು ರೈತರಿಗೆ ಬಂಪರ್ ಬಜೆಟ್ ಅಂತಲ್ಲ, ರೈತರನ್ನು ಕೂಡ ರೈತರು ನೋಡಿದ್ದಾರೆ. 5 ವರ್ಷದಲ್ಲಿ ರೈತರು ನೋಡಿದ್ದಾರೆ ಬಹಳ ದೊಡ್ಡ. ರೈತರಿಗೋಸ್ಕರ ನಾವು ಖಂಡಿತವಾಗ್ಲೂ ಚರ್ಚೆ ಮಾಡೋಣ. ಅದು ಯಾವ ರೀತಿ ಬಂಪರ್ ಆಗುತ್ತೋ ಆಗಲ್ಲ ಅನ್ನೋ ಎಲ್ಲವನ್ನೂ ನೋಡೋಣ. ಒಪ್ಪೋದಿಲ್ಲ. I respect your opinion. ಫಸ್ಟಿಗೆ ಆರ್ಥಿಕ ತಜ್ಞರ ಒಂದು ಒಪಿನಿಯನ್ ಕೇಳ್ಕೊಂಡ್ಬರೋಣ ಏನು ಅಂತ ಹೇಳಿ, ತದನಂತರ ನಾವು ಚರ್ಚೆನ ಮಾಡೋಣ. ಎಸ್ ಸುಧೀರ್, ಈಗ ನಮ್ಮ ದೇಶದ ಆರ್ಥಿಕತೆ ಅದರ ದೃಷ್ಟಿಯಿಂದ ನೋಡಿದಾಗ ನಮ್ಮ ದೇಶದ ಭದ್ರತೆಯನ್ನ ನಾವು ಗಮನಿಸಬೇಕಾಗತ್ತೆ, ಪ್ರತಿಯೊಬ್ಬ ಜನಸಾಮಾನ್ಯನ ಅಭಿವೃದ್ಧಿನೂ ಕೂಡ ನೋಡಬೇಕಾಗತ್ತೆ. ಆದ್ರೆ ಇಲ್ಲಿ ಎಲ್ರಿಗೂ ನಂಗೇನು ಸಿಗುತ್ತೆ ಅನ್ನುವ ಆಲೋಚನೆಯನ್ನ ಹೊರತುಪಡಿಸಿ ಓವರ್ ಆಲ್ ಆಗಿ ನಾವು ದೇಶದ ದೃಷ್ಟಿಯಿಂದ ನಾವು ಈ ಬಜೆಟ್ನ ಯಾವ ರೀತಿ ನೋಡಬಹುದು? ವಾಟ್ಸ್ ಯುವರ್ ಫಸ್ಟ್ ಒಪಿನಿಯನ್? ಸರ್, ಈಗ ಇವತ್ತು ನನಗೆ ಶಾಕ್ ಆಗಿದೆ ಏನಂದ್ರೆ, ಎಸ್ ಪ್ಲೀಸ್, ಮೋದಿ ಅವ್ರನ್ನ ಲಾಸ್ಟ್ 5 ವರ್ಷದಿಂದ ಬಾರಿ ಕ್ಲೋಸ್ ಆಗಿ ನಾವು ನೋಡ್ತಾ ಇದೀವಲ್ಲ. ಅಂದ್ರೆ ಪ್ರತಿಯೊಂದು ಅವರ ಮೂವ್ಮೆಂಟ್ ಓದಿ ತಿಳ್ಕೊಳ್ಳೋ ಬಗ್ಗೆ ನೋಡ್ದೆ ಅವ್ರಿಗೆ ಅವ್ರು 6,000 ರೂಪಾಯಿ ಡೈರೆಕ್ಟ್ ಆಗಿ ಖಾತೆಗೆ ಹಾಕ್ತಾರೆ ಅಂದ ತಕ್ಷಣ
ಅದೊಂಥರ ನಂಗೆ ನಂಬಕ್ಕಾಗಿಲ್ಲ. ಯಾಕಂದ್ರೆ ಇದು ಅವರ ಜೈಮಾನ ಅಲ್ಲ, ಅಂದ್ರೆ ಅವ್ರು ಮಾಡೋ ಕೆಲಸ ಅಲ್ಲ ಅನ್ಕೊಂಡೆ. ಆದ್ರೆ ಅವಾಗ ಯೋಚನೆ ಮಾಡಿದಾಗ ಅನ್ಸಿದ್ದು ಏನಂದ್ರೆ, ಈಗ ನಾವೊಂದು ಮನೆ ಕಟ್ತಾ ಇದೀವಿ, ಮನೆ ಕಟ್ತಿದೀವಿ ಅಂತ ಮಕ್ಕಳಿಗೆ, ಹೆಂಡತಿಗೆ, ಎಲ್ಲರಿಗೂ ಶಾಪಿಂಗ್ ಬೇಡ, ಹೋಟೆಲ್ಗೆ ಹೋಗೋದು ಬೇಡ, ಸಿನಿಮಾ ಬೇಡ, ಮನೆ ಕಟ್ತಿದೀವಿ, ಸಾಲ ಆಗ್ತಿದೆ, ಕಷ್ಟದಲ್ಲಿದ್ದೀವಿ ಅಂತ ಹೇಳ್ಬಿಟ್ಟು ನಾವೆಲ್ಲರಿಗೂ ಎಲ್ಲರನ್ನೂ ಕಟ್ ಮಾಡಿಬಿಟ್ಟು ಈಗ ಮನೆಯಲ್ಲಿ ಸ್ವಲ್ಪ ಸಂತೋಷ ಇಲ್ಲ ಆದಾಗ ನಾವೇನ್ ಮಾಡ್ತೀವಿ, ಏನೋ ಒಂದು ಸಿನಿಮಾ ಕರ್ಕೊಂಡು ಹೋಗೋದೇನೋ ಮಾಡ್ತೀವಲ್ಲ, ಹಾಗಾಗಿದೆ ಅಂತ ಪರಿಸ್ಥಿತಿ ಕಾಣ್ತದೆ. ಅಂದ್ರೆ ಲಾಸ್ಟ್ 4.5 ವರ್ಷದಲ್ಲಿ ಮೋದಿ ಸರ್ಕಾರ ಯಾವುದೇ ತರದ ಫ್ರೀ ಬೀಸ್ ನ ಕೊಟ್ಟಿಲ್ಲ. ಅಂದ್ರೆ ಡೆವಲಪ್ಮೆಂಟಲ್ ಲಿಬರಲ್ ಆಗಿರಲಿಲ್ಲ. ಈಗ ಹೈವೇ ಕನ್ಸ್ಟ್ರಕ್ಷನ್ ಇರ್ಬೋದು, ರೂರಲ್ ರೋಡ್ ಕನ್ಸ್ಟ್ರಕ್ಷನ್ ಇರ್ಬೋದು, ಸ್ಕಿಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಅಥವಾ ಏರ್ಪೋರ್ಟ್ಗಳು 65ರಿಂದ 100 ಮಾಡಿದ್ದಿರ್ಬೋದು, ಅಥವಾ ರಾಷ್ಟ್ರೀಯ ಭದ್ರತೆ ಇರ್ಬೋದು, ಇದೆಲ್ಲದ ಕಡೆ ಗಮನ ಹರಿಸಿದ್ರಿಂದ, ಅಥವಾ ನಮ್ಮ ಡ್ಯೂಸ್ಗಳನ್ನ ಪೆಟ್ರೋಲಿಯಂ ಡ್ಯೂಸ್ನ ಕೊಟ್ಟಿದ್ದು, ಆಮೇಲೆ ರುಪಿಯಲ್ಲಿ ಟ್ರಾನ್ಸಾಕ್ಷನ್ ಶುರು ಮಾಡಿದ್ದು, ಇದೆಲ್ಲ ದೇಶ ಕಟ್ಟೋದಕ್ಕೆ ಬೇಕಾಗಿರೋ ಕ್ರಮಗಳು. ಇದನ್ನ ತಗೊಂಡಿದ್ದಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವ್ರನ್ನ ನಾವು ಅಪ್ರಿಷಿಯೇಟ್ ಮಾಡಬೇಕಾಗಿದೆ. ಯಾವುದಕ್ಕೆ ಅಂದ್ರೆ ದೇಶದ ಸರ್ಕಾರದ ಏನು ಇನ್ಕಮ್ ಅನ್ನ ಆಲ್ಮೋಸ್ಟ್ ದುಪ್ಪಟ್ಟು ಮಾಡ್ಯಾರೆ. ಅಂದ್ರೆ ದೇಶದ ಟ್ಯಾಕ್ಸ್ ಇನ್ಕಮ್ ಏನಿತ್ತು ಲಾಸ್ಟ್ 4.5 ವರ್ಷದಿಂದ, ಅದು ಇವತ್ತು ದುಪ್ಪಟ್ಟಾಗಿದೆ. ಅದು ಅವ್ರು ಮಾಡಿರೋ ದೊಡ್ಡ ಒಳ್ಳೆಯ ಕ್ರೋಢೀಕರಣ. ಅಬ್ಸಲ್ಯೂಟ್ಲಿ. ವಿತೌಟ್ ಇನ್ಕಮ್ ನೀವೇನ್ ಮಾಡ್ತೀರಿ? ಇವತ್ತು ಎಲ್ಲರೂ ನಾ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಕೊಡ್ತಾ ಹೋಗ್ಬಿಟ್ರೆ ಸರ್ಕಾರ ಆದಾಯ ಬರ್ಬೇಕಲ್ಲ. ಸೊ ಹಾಗಾಗಿ ಅದು ದೊಡ್ಡದು. ಆದ್ರೆ ಇವತ್ತು ಯಾಕೆ ಇವ್ರು 6,000 ಕೊಟ್ಟಿರ್ಬೋದು ಅಂದ್ರೆ, ಈಗ ಎಲೆಕ್ಷನ್ಸು ಹತ್ರ ಬರ್ತಿದೆ, 2-3 ಎಲೆಕ್ಷನ್ ಅಲ್ಲಿ ಈಗ ಹಿನ್ನಡೆ ಆಗಿದೆ. ಇದರಿಂದ ಇವತ್ತು ದೇಶಕ್ಕೆ ಈಗ ಒಂದು ನಮ್ಮ ದೇಶದಲ್ಲಿ ಏನಾಗ್ತಿತ್ತು ಅಂದ್ರೆ, ಶೋಷಣೆ ಯಾವ ತರ ಅಂದ್ರೆ, ಯಾರು ಟ್ಯಾಕ್ಸ್ ಜಾಸ್ತಿ ಕೊಡ್ತಾರೆ ಅವ್ರ ಹತ್ರನೇ ಜಾಸ್ತಿ ಮಾಡೋದು. ಈಗ ನಮ್ಮ ಹತ್ರ ಟ್ಯಾಕ್ಸ್ ಇನ್ಕಮ್ ಹೆಂಗ್ ಜಾಸ್ತಿ ಆಯ್ತು ಅಂದ್ರೆ, GST ಬಂದಿದ್ರಿಂದ ಬಹಳಷ್ಟು ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಯ್ತು. ಆರಂಭದಲ್ಲಿ ಅದಕ್ಕೆ ಪರ ವಿರೋಧದ, ಆಮೇಲೆ ಡಿಮಾನಿಟೈಸೇಷನ್ ಕೂಡ ಒಂದು ಲೆಕ್ಕದಲ್ಲಿ ನಮಗೆ ಜನರಲ್ಲಿ ಒಂದು ಭಯ ಬಂತು. ಅಂದ್ರೆ ನಾವು ಟ್ಯಾಕ್ಸ್ ಕಟ್ಟಬೇಕು ಅಥವಾ ನಾವು ಡಿಕ್ಲೇರ್ ಮಾಡಬೇಕು ಅನ್ನೋದ್ರಿಂದ ಅದರಿಂದನೂ ಈ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಜಾಸ್ತಿ ಆಯ್ತು. ಇದೆರಡರಿಂದ ಏನಾಯ್ತು, ಸರ್ಕಾರಕ್ಕೆ ಆದಾಯ ಜಾಸ್ತಿ ಆಯ್ತು. ಪಿಯೂಷ್ ಗೋಯಲ್ ಅವರು ಅದನ್ನೇ ಹೇಳಿದ್ರು, ನಾವು ಇದನ್ನ ಮಾಡಕ್ ಕಾರಣ ಏನಂದ್ರೆ ಟ್ಯಾಕ್ಸ್ ಕಾಂಪ್ಲೈನ್ಸ್ ಜಾಸ್ತಿ ಆಗಿದೆ, ಜನ ಜಾಸ್ತಿ ಟ್ಯಾಕ್ಸ್ ಕಟ್ತಿದ್ದಾರೆ, ಹಾಗಾಗಿ ನಾವು ಅವರಿಗೇನೋ ಕೊಡಬೇಕು. ಹಾಗಾಗಿ ಏನ್ ಮಾಡಿದ್ರು, ಈಗ 5 ಲಕ್ಷಕ್ಕಿಂತ ಕಡಿಮೆ ಟ್ಯಾಕ್ಸೇಬಲ್ ಇನ್ಕಮ್ ಇರೋರಿಗೆ ಕಂಪ್ಲೀಟ್ ಎಕ್ಸೆಂಪ್ಷನ್ ಕೊಟ್ಟಿದ್ದಾರೆ. ಇದರಿಂದ ನನ್ನ ಪ್ರಕಾರ ಇವತ್ತಿನ ಮಟ್ಟಿಗೆ ಹೇಳಬೇಕು ಅಂದ್ರೆ ಸುಮಾರು 90% ಟ್ಯಾಕ್ಸ್ ಪೇಯರ್ಸ್ಗೆ ಲಾಭ ಆಯ್ತು. ಒಬ್ಬ ಆರ್ಥಿಕ ತಜ್ಞರಾಗಿ ಡಿಡ್ ಯು ಎಕ್ಸ್ಪೆಕ್ಟ್ ಯಾವ್ದನ್ನ ಈ ಮೋದಿ ಅವರು ಮಾಡಿದ್ದೆ ಅಂದ್ರೆ, ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂದ್ರೆ, ಟ್ಯಾಕ್ಸ್ ಎಕ್ಸೆಂಪ್ಷನ್ 2.5 ಇಂದ 5 ಲಕ್ಷ ತನಕ ಇನ್ಕ್ರೀಸ್ ಮಾಡೋ ಬದಲು ಅದು ಏನಾಗ್ತಿದೆ 5% ಇತ್ತಲ್ಲ, ಅದು ನೆಗ್ಲಿಜಿಬಲ್ ಅಮೌಂಟ್. ಅದನ್ನ ಮಾಡೋ ಬದಲು 5 ರಿಂದ 10 ಲಕ್ಷಕ್ಕೆ 20% ಇದೆಯಲ್ಲ, ಅದನ್ನ 15%ಗೋ ಏನೋ ಕಡಿಮೆ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಅವರು ಇಲ್ಲಿ ಬಜೆಟ್ ಅಂದ ತಕ್ಷಣ 3 ಬರುತ್ತೆ ಸರ್: ಪೈಸಾ, ಪಾಲಿಸಿ, ಪೊಲಿಟಿಕ್ಸ್. ಇಲ್ಲಿ ಪೈಸಾ ನೋಡ್ಕೋಬೇಕು ಅಂತ ಹೇಳಿದ್ರೆ ದುಡ್ಡು ಬರಬೇಕು, ಎಷ್ಟಿದೆ ಅನ್ನೋದ್ರ ಮೇಲೆ ಇಂಪಾರ್ಟೆಂಟ್. ಯಾಕಂದ್ರೆ ದೇಶನ ಹಾಳು ಮಾಡೋ ತರ ಮಾಡಬಾರ್ದು ನಾವು. ಆದ್ರೆ ನಮ್ಮ ಪಾಲಿಟಿಷಿಯನ್ಸ್ ಯಾವ ರೀತಿ ಪಾಲಿಸಿ ಮಾಡಬೇಕು. ಇಲ್ಲೇನಾಗಿದೆ ಅಂದ್ರೆ, ಇಲ್ಲೇನಾಯ್ತು ಅಂದ್ರೆ, ಅವರು 5 ರಿಂದ 10 ಲಕ್ಷ ಇನ್ಕಮ್ ಇದ್ದವರಿಗೆ 20 ರಿಂದ 15% ತಂದಿದ್ರೆ ಅವರ ಸಂಖ್ಯೆ ಬಹಳ ಕಡಿಮೆ. ಮೋದಿ ಇವರು ಅರುಣ್ ಜೇಟ್ಲಿ ಅವರ ಸ್ಪೀಚ್ ಪ್ರಕಾರ 2017 ಬಜೆಟ್ ಅಲ್ಲಿ ಸುಮಾರು 77 ಲಕ್ಷ ಜನ 5 ಲಕ್ಷಕ್ಕಿಂತ ಜಾಸ್ತಿ ಇನ್ಕಮ್ ನ ಡಿಕ್ಲೇರ್ ಮಾಡಿದ್ದಾರೆ. ಅಂದ್ರೆ ಇವ್ರು ಆ ತರ ಮಾಡಿದ್ರೆ ಬರೀ 77 ಲಕ್ಷ ಜನಕ್ಕೆ ಬೆನಿಫಿಟ್ ಆಗುತ್ತೆ. ಅದೇ ಈಗ 2.5 ಇಂದ 5 ಲಕ್ಷಕ್ಕೆ ಎಕ್ಸೆಂಪ್ಟ್ ಮಾಡಿದ್ರೆ ಜಾಸ್ತಿ ಜನಕ್ಕೆ ಬೆನಿಫಿಟ್ ಆಗೋ ಉದ್ದೇಶದಿಂದ, ಅಂದ್ರೆ ಅವರಿಗೂ ಕೂಡ ಎರಡು ರೀತಿಯಲ್ಲಿ ಪೈಸಾ ಮತ್ತೆ ಪಾಲಿಸಿ ಮತ್ತೆ ಪಾಲಿಟಿಕ್ಸ್ ಫಸ್ಟ್ ರಿಯಾಕ್ಷನ್. ಮುಂದುವರೆದ ಭಾಗವಾಗಿ ನಾವು ಮುಂದಿನ ಹಂತದಲ್ಲಿ ನಿಮ್ಮ ಜೊತೆ ಮತ್ತಷ್ಟು ಮಾತನಾಡ್ತೇನೆ. ಥ್ಯಾಂಕ್ ಯು ಸುಧೀರ್. ಎಸ್, ಕುರುಬೂರು ಶಾಂತಕುಮಾರ್ ಅವರು ಆರಂಭದಲ್ಲೇ ಇನ್ನೂ ಡಿಬೇಟ್ ಶುರು ಮಾಡ್ಲಿಕ್ಕೆ ಮುಂಚೆನೆ ನಿಮ್ಮ ಅಸಮಾಧಾನವನ್ನು ಹೇಳ್ತಾ ಇದ್ದಾರೆ. ಆದ್ರೆ ನಾವು ಎಲ್ಲಿ ಕೂಡ ರೈತರಿಗೆ ಇದು ಬಂಪರ್ ಅಂತ ಹೇಳಿಲ್ಲ. ನೀವೆಲ್ಲ ಈಗ ಮಾತಾಡ್ತಾ ಇದ್ದೀರಿ. ಅಲ್ಲ, 1 ಮಿನಿಟ್. ನಾವು ಎಲ್ಲೂ ಕೂಡ ಇದು ರೈತರಿಗೆ ಸಿಕ್ಕಾಪಟ್ಟೆ ಸೂಪರ್ ಆಗಿದೆ ಅಂತ ನಾನು ಹೇಳಿಲ್ಲ. ಆರಂಭದಿಂದ ಹೆಡ್ಲೈನ್ಸ್ ಇಂದ ಹಿಡಿದು ನಾನು ಎಲ್ಲ ಇದ್ದೀನಿ. ಬಹಳ ಮಾಧ್ಯಮಗಳು ನೀವು ಅದನ್ನ ಗಮನಿಸ್ತಾ ಇದ್ದೀರಿ. ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಮಿತ್ರರು ಹೇಳಿದ್ರು, India.com ನ ಮಿತ್ರರು ಹೇಳಿದ್ರು 6,000 ರೂಪಾಯಿ ಕೊಟ್ಟಿರ್ತಕ್ಕಂಥದ್ದು ಆಶ್ಚರ್ಯ ಅಂತ ಹೇಳಿದ್ರು. ನಾವು ನಿನ್ನೆ ತನಕನೂ ಕೂಡ ಇಡೀ ಈ ದೇಶದಲ್ಲಿ 5 ವರ್ಷದಿಂದ ಮೋದಿಯವರು ರೈತರ ಕ್ಷೇತ್ರ ನೋಡಿಲ್ಲ, ಕೃಷಿ ಕ್ಷೇತ್ರ ದುರ್ಬಲ ಆಗ್ತಾ ಇದೆ, ಆತ್ಮಹತ್ಯೆ ಸರಣಿ ಜಾಸ್ತಿ ಆಗ್ತಾ ಇದೆ, ಏನಾದ್ರು ಅದ್ಭುತವಾದ ಕಾರ್ಯವನ್ನು ಮಾಡ್ತಾರೆ ಅಂತ ನಿರೀಕ್ಷೆ ಮಾಡಿದ್ವಿ. ರೈತರಿಗೆ ಸ್ವಾವಲಂಬಿ ಸ್ವಾಭಿಮಾನದ ಬದುಕನ್ನು ಹೇಳ್ಕೊಡುವಂಥ ಯೋಜನೆಗಳನ್ನು ಜಾರಿಗೆ ತರಬೇಕಾದದ್ದು ಅವ್ರ ಕರ್ತವ್ಯ ಆಗಿತ್ತು. ಯಾಕೆಂದರೆ ಒಬ್ಬ ಉತ್ತಮವಾದ ಪ್ರಧಾನಿ ಅಂತ ತಿಳಿಸಬೇಕಾದ್ರೆ ಇವತ್ತು ರೈತರಿಗೆ ಭಿಕ್ಷೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದಾರಲ್ಲ, ಇದು ಸರಿಯಾದಂಥ ಯೋಜನೆ ಅಲ್ಲ. ಯಾವುದೇ ಕಾರಣಕ್ಕೂ 6,000 ರೂಪಾಯಿನ 3 ಕಂತಲ್ಲಿ 2,000 ಕೊಡ್ತಾರೆ. ಇದೇ ಪ್ರಶ್ನೆಯನ್ನ ರಾಜ್ಯ ಸರ್ಕಾರದಲ್ಲಿ HD ಕುಮಾರಸ್ವಾಮಿ ಅವರು ಸಾಲ ಮನ್ನಾ
ನಾವು ಈಗಲೂ ಮಾಡ್ತೀವಿ ಅಂತ ಕೇಳ್ತೀವಿ ಹೇಳಿದಾಗ್ಲೂ ಕೂಡ ಈಗಲೂ ನಾವು ನೀವು ಸಾಲ ಇದೇ ಮನ್ನಾ ಅಭಿಪ್ರಾಯವನ್ನು ಕೇಳ್ತೀವಿ. ವ್ಯಕ್ತಪಡಿಸಿದ್ರಾ? ಯಾಕೆ ಅಂತ ಕೇಳಿ, ಸಾಲ Did you say ಮನ್ನಾ the same thing? ನಾವು ನೀವು ಸಾಲ ಇದೇ ಮನ್ನಾ ಮಾತುಗಳನ್ನು ಯಾಕೆ ಕೇಳ್ತೀವಿ ಅಂತ ಹೇಳಿದ್ರೆ ಅಲ್ಲ, ನೀವು ಹೇಳಿದ್ರಾ? ರೈತರಿಗೆ ಹೇಳಿ, ಒಬ್ಬ ಉದ್ಯಮಿದಾರರಿಗೆ ಕೈಗಾರಿಕೆಗಳಿಗೆ ನಷ್ಟ ಆಯಿತು ಅಂತ ಹೇಳಿದಾಗ ಸಾಲ ಮನ್ನಾ ಮಾಡ್ತೀರಿ, ಅವರ ತೆರಿಗೆ ಮನ್ನಾ ಮಾಡ್ತೀರಿ, ಎಲ್ಲವನ್ನ ಮನ್ನಾ ಮಾಡ್ಕೊಡ್ತೀವಿ. ಆದರೆ ರೈತರಿಗೆ ಬರಗಾಲ ಬಂದು ಅತಿವೃಷ್ಟಿ ಆಯಿತು, ಅನಾವೃಷ್ಟಿ ಆಯಿತು, ಬೆಳೆ ಹೋಯ್ತು ಅಂದ್ರೆ ರೈತರು ಸಾಲ ಕಟ್ಟಬೇಕು ಅಂದ್ರೆ ಹೆಂಗ್ ಕಟ್ಟಬೇಕಾಗ್ತದೆ? ಏನ್ ನಿರೀಕ್ಷೆ ಇಟ್ಕೊಂಡಿದ್ರಿ? ಅದರಿಂದ ಸಾಲ ಮನ್ನಾ ಮಾಡಿ ಅಂತ ಇವ್ರು ನಾವು ಕೇಳ್ತೀವಿ. ಏನ್ ನಿರೀಕ್ಷೆ ಇಟ್ಕೊಂಡಿದ್ರಿ? ಎಲ್ಲಿ ಈಗ ನಾವು ರೈತ- 6,000 ರೂಪಾಯಿ ಈಗ ನವೀನ್ ಏನು ಭಿಕ್ಷುಕರ ಗೊತ್ತಾ? ಅನ್ನೋ ಪ್ರಶ್ನೆ ನೀವು ಕೇಳ್ತಾ ಇದ್ದೀರಿ. ಮೋದಿ ಆದ್ರೆ ಅವರಿಂದ ಎಷ್ಟೋ ನಾವು ರೈತರಿಗೆ ಇದರಿಂದ ಖುಷಿ ಆಗಿರುತ್ತಾ, ಅನುಕೂಲವಾಗಿರಲ್ವಾ? ಮೋದಿಯವರಿಂದ ನಾವು ಭಾರಿ ನಿರೀಕ್ಷೆ ಅಂದ್ರೆ ಸ್ವಾಮಿನಾಥನ್ ವರದಿಯನ್ನ ಜಾರಿ ಮಾಡ್ತಾರೆ, ರೈತರ ಉತ್ಪನ್ನಗಳಿಗೆ ನ್ಯಾಯಯುತವಾದ ಬೆಲೆ ನಿಗದಿ ಮಾಡ್ತಾರೆ, ಕನಿಷ್ಠ ಇದರಿಂದ 22 ರೈತರು ಸ್ವಲ್ಪ ಬೆಳೆಗಳಿಗೆ ಬಲಯುತವಾಗ್ತಾರೆ. ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದಾರೆ. ಎಲ್ಲಿ ಮಾಡಿದ್ದಾರೆ? 22 ಮಾಡಿಲ್ಲ. ಬೆಳೆಗಳಿಗೆ. MS ಸ್ವಾಮಿನಾಥನ್ ವರದಿ ಪ್ರಕಾರ ಮಾಡ್ತೀವಿ ಅಂತ ಹೇಳೇ ಇಲ್ಲ ಅವರು. Okay. ಮಾಡಿಲ್ಲ. Okay, ನಾವು fine, ಕೇಳ್ತಕ್ಕಂಥದ್ದು ಸ್ವಾಮಿನಾಥನ್ ವರದಿ. ಅವರೇ ಚುನಾವಣೆ ಪೂರ್ವದಲ್ಲಿ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ, 139 ಕಡೆ ಬಹಿರಂಗ ಭಾಷಣ ಮಾಡಿದ್ದಾರೆ, ಚುನಾವಣಾ ಪ್ರಣಾಳಿಕೆ ಹೇಳಿದ್ದಾರೆ. ಅಧಿಕಾರಕ್ಕೆ ಬಂದ ಮೇಲೆ ಸುಪ್ರೀಂ ಕೋರ್ಟ್ಗೆ ಅಪ್ಡೇಟ್ ಕೊಟ್ಟಿದ್ದಾರೆ, ಮಾಡಕ್ಕಾಗಲ್ಲ ಅಂತ ಹೇಳಿ. ಆದ್ರೂ ಕೂಡ ನಾವು 5 ರಾಜ್ಯದ ಚುನಾವಣೆಯಲ್ಲಿ ಆಗಿರ್ತಕ್ಕಂಥ ಬಿಸಿ ತಟ್ತದೆ, ನಮ್ಮ ರೈತರಿಗೆ ಅನುಕೂಲ ಆಗ್ತಂತ ನಿರೀಕ್ಷೆ ಇಟ್ಟಿದ್ವಿ. ಆದ್ರೆ ಇವತ್ತು ರೈತರ ಮುಗಿಗೆ ತುಪ್ಪ ಸೋರುವಂತ ಕೆಲಸ ಮಾಡಿದ್ದಾರೆ. ಇದರಿಂದ ನಮ್ಗೇನು ಅಂತ ಅನುಕೂಲ ಆಗುವಂತ ಯೋಜನೆ ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಓಕೆ, ಇದು ಈ ಒಂದು ಬಜೆಟ್ ಖಂಡಿಸ್ತಾ ಇದ್ರಿ ನೀವು? ಖಂಡಿತ ಬಜೆಟ್ ನಮ್ಮ ರೈತರಿಗೆ ಅನುಕೂಲ ಇಲ್ಲ. ರೈತರಿಗೆ ಅನುಕೂಲ ಇಲ್ಲ, ಬೇರೆ ಯಾರು ಬೇಕಾದ್ರೆ ಅನುಕೂಲ ಇರಬಹುದ್ರಿ, ಆದ್ರೆ ದೇಶದ ಬೆನ್ನೆಲುಬು ಅಂತ ಹೇಳೋರಿಗೆ ಇದು 70 ಅನುಕೂಲ ಕೋಟಿ ಇಲ್ಲ. ಜನರಲ್ಲಿ 12 ಕೋಟಿ ಜನರು ಮಾತ್ರ ಅವರು ರೈತರಿಗೆ 6,000 ರೂಪಾಯಿ ಅನ್ನೋದು ಹೇಳಿದ್ದಾರೆ. ಇನ್ನುಳಿದಂತ ಜನ ಏನ್ ಮಾಡ್ಬೇಕು? ಫೈನ್ ಫೈನ್, ಕೇಳೋಣ ನೋಡೋಣ. ಭಾರತೀಯ ಜನತಾ ಪಕ್ಷದ ಫ್ಯಾಮಿಲಿ ಸೇರಿದ್ರೆ 60 ಕೋಟಿ ಆಗುತ್ತೆ. ನೀವು ಫ್ಯಾಮಿಲಿ ತಗೊಳ್ಬೇಕು, ನೆಕ್ಸ್ಟ್ ಬರೀ ರೈತರಲ್ಲ. ಎಸ್ ಓವರ್ ಆಲ್ ನಮ್ಮ ಗೋಮಸೂದನ್ ಅವ್ರೇನ್ ಹೇಳ್ತಾರೆ ಕೇಳಿ. ಈಗೆಲ್ಲ ಗಮನಿಸ್ತಾ ನಂತರದಲ್ಲಿ ಶಿಷ್ಯ ಮಾತಾಡ ಇಲ್ಲ, ನಾನು ಅದನ್ನ ನಾನು ನಿಮ್ಮಿಂದನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಆ ಮ್ಯಾನಿಪುಲೇಷನ್ಸ್ ಆಗಿರ್ಬೋದು, ಆ ಸ್ಟ್ರಾಟಜಿ ಮ್ಯಾನಿಪುಲೇಷನ್ ಅಲ್ಲ. ನಾನು ಒಂದು ಹೇಳ್ತಾ ಇದ್ದೇನೆಂದ್ರೆ, ಈಗ ನಾನು ಕೇಳ್ತಾ ಇದ್ದೇನೆ, ಅದು ಅವರು ಸೆಪರೇಟ್. ಈಗ ಒಬ್ಬ ಆರ್ಥಿಕ ತಜ್ಞರು ಮಾತನಾಡಿದ್ದಾರೆ, ರೈತ ಮುಖಂಡರು ಮಾತನಾಡಿದ್ದಾರೆ, ಅವರು ಈಗ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಏನ್ರಿ ಇದು ರೈತರಿಗೆ ಯಾವ ಮಟ್ಟದಲ್ಲಿ ಅನುಕೂಲ ಆಗುತ್ತೆ ಅನ್ನೋ ಪ್ರಶ್ನೆ ಕೇಳಿದ್ದಾರೆ. ಐ ವಾಂಟ್ ಯುವರ್ ಆನ್ಸರ್. ಅಲ್ಲ, ಒಂದು ನಂದು ವಿನಂತಿ ಇಷ್ಟೇ. ನಾನು ಹೇಳಿದ್ದು, ಉಪಾಧ್ಯಾಯರು ಪತ್ರಕರ್ತರಿದ್ದಾರೆ, ಅವರ ಅಭಿಪ್ರಾಯ ಹೇಳಿ, ಕಾಂಗ್ರೆಸ್ನವ್ರು ಹೇಳಿ, ಆಮೇಲೆ ನಾನು ಎಲ್ಲದನ್ನು ಸೇರಿಸಿ ಹೇಳಲೇಬೇಕಲ್ಲ. ಐ ಹ್ಯಾವ್ ಟು ಆನ್ಸರ್. ಅಲ್ಲ, ಕರೆಕ್ಟ್. ವಾಟ್ ಇಸ್ ರಾಂಗ್ ಇನ್ ಇಟ್? ಆನ್ಸರಿಂಗ್ ನೌ. ಲೆಟ್ ಮಿ ಆನ್ಸರ್ ಪೀಸ್ ಮೀಲ್ ಬದಲು ಲೆಟ್ ಮಿ ಆನ್ಸರ್ ಇನ್ ಫುಲ್. ಗೋಮಸೂದನ್ ಅವರೇ, ತಾವು ಹಿರಿಯರು ಇದ್ದೀರಿ, ನಿಮ್ಮ ಅಭಿಪ್ರಾಯಗಳಿಗೆ ನಾವು ಉತ್ಸುಕರಾಗಿ ಕೇಳ್ತಾ ಇದ್ದೀವಿ. ದಯವಿಟ್ಟು ನೀವು ಉತ್ತರ ಕೊಟ್ಟರೆ ತುಂಬಾ ಅನುಕೂಲ. ಧನ್ಯವಾದ. ಎಸ್, ಥ್ಯಾಂಕ್ ಯು ಸರ್. ಪ್ಲೀಸ್ ಗೋ ಅಹೆಡ್. ಬಜೆಟ್ ನಮ್ಮ ಆರ್ಥಿಕ ತಜ್ಞರು ಹೇಳಿದ ಹಾಗೆ, ಎಸ್ ಸರ್, ಅನೇಕರು ಇವತ್ತು ಚರ್ಚೆ ಮಾಡಬೇಕಾದಾಗ ಬೆಳಗ್ಗೆಯಿಂದ ಟಿ ವಿನಲ್ಲಿ, ಮಧ್ಯಾಹ್ನ ಪಿಯೂಷ್ ಗೋಯಲ್ ಅವರು ಬಜೆಟನ್ನು ಓದಿದ ನಂತರದಲ್ಲಿ ಈ ಎಲ್ಲ ಸಂಗತಿಗಳನ್ನ ಮುಂಚೆ ಯಾಕೆ ಮಾಡಲಿಲ್ಲ, ಇದನ್ನು ಚುನಾವಣೆ ಪೂರ್ವದಲ್ಲಿ ಯಾಕೆ ಮಾಡ್ತಾ ಇದ್ದೀರಿ ನೀವು ಅಂತನ್ನುವಂಥ ಒಂದು ಆರೋಪವನ್ನು ವ್ಯಕ್ತಪಡಿಸಿದ್ರು. ಓಕೆ, ಅಂದರೆ ಅವರಿಗೆ ನಾವು ತಂದಿರುವಂಥ ಈ ಸುಧಾರಣೆಗಳು, ಈ ಬಜೆಟ್ನಲ್ಲಿ ತಂದಿರುವಂಥ ಕಾರ್ಯಕ್ರಮಗಳು, ಇದು ಯಾವುದ್ರ ಬಗ್ಗೆ ಅವ್ರಿಗೆ ಆಕ್ಷೇಪ ಇಲ್ಲ. ಕಾಂಗ್ರೆಸ್ನವರಾಗ್ಬೋದು, ಬೇರೆ ಬೇರೆಯವರೆಲ್ಲ ಆಗ್ಬೋದು. ನಾನು ಸಿದ್ದರಾಮಯ್ಯನ ಮಾತು ಕೇಳಿದೆ, ಮುಖ್ಯಮಂತ್ರಿಗಳ ಮಾತು ಕೇಳಿದೆ, ಅವ್ರಿಗೆ ಇದು ಯಾವುದ್ರ ಬಗ್ಗೆನೂ ಆಕ್ಷೇಪ ಇಲ್ಲ. ಆದರೆ ಇದು ಚುನಾವಣಾ ಬಜೆಟ್ ಅಂತನ್ನುವಂಥದ್ದು ಬೊಂಬಾಯಿ ಮಿಠಾಯಿ ಅಂತಾರೆ, ಬೊಂಬಾಯಿ ಮಿಠಾಯಿ ಅಂತ. ಅದು ಏನು ಬೇಕಾದ್ರೆ ಹೇಳಿ, ಅದು ನಾನು ಹೇಳಿದ್ದು ಚುನಾವಣೆ ಸಮಯದಲ್ಲಿ ನೀವು ತಂದಿದ್ದೀರಿ ಅಂತ ಹೇಳಿ. ಹಾಗಾಗಿ ನಾನು ಅವ್ರ ಪ್ರಾಮಾಣಿಕತೆಯನ್ನು ಒಪ್ಕೋತೀನಿ ನಾನು. ಓಕೆ, ಏನಂದರೆ, ಇದು ಅವರು ಯಾವ ಕಾರ್ಯಕ್ರಮಕ್ಕೂ ಸಹ ಅವರ ಭಿನ್ನಾಭಿಪ್ರಾಯ ಇಲ್ಲ ಅಂತನ್ನುವಂಥದ್ದನ್ನು ಹೇಳಿದ್ರಲ್ಲ, ಅಷ್ಟರ ಮಟ್ಟಿಗೆ ನಾವು ಅದನ್ನು ಸ್ವಾಗತಿಸ್ತೇನೆ. ಓಕೆ, ಮತ್ತು ಇದು ಚುನಾವಣಾ ಬಜೆಟ್ ಅಂತ ಹೇಳಿದ್ರಲ್ಲ, ಆವಾಗ ಒಬ್ಬ ರಾಜಕಾರಣಿ ಮಾತಾಡಿದ್ದಾನೆ ಅಂತ ನಾನು ಒಪ್ಕೋತೀನಿ. ನಮ್ಮ ದೇಶದಲ್ಲಿ ಚುನಾವಣೆ ನಡೀದೇ ಇರುವಂತಹ ಒಂದು ವರ್ಷ ಹೇಳಿಬಿಡಿ ನೀವು. ನಾವು ಎಂತೆಂಥ ಸಂದರ್ಭದಲ್ಲಿ ನಾವು ತೆಗೆದುಕೊಂಡ್ವಿ. ಉತ್ತರ ಪ್ರದೇಶ ಅಂತ ದೊಡ್ಡ ರಾಜ್ಯದ ಚುನಾವಣೆ ನಡೆದಂಥ ಸಮಯದಲ್ಲಿ ಡಿಮಾನಿಟೈಸೇಷನ್ ಮಾಡಿದ್ವಿ ನಾವು. ಮೋದಿ ಅವರ ತವರು ನಾಡು ಗುಜರಾತ್ನಲ್ಲಿ ಚುನಾವಣೆ ನಡೆದಂಥ ಸಮಯದಲ್ಲಿ ನಾವು GST ಜಾರಿಗೆ ತಂದ್ವಿ ನಾವು. ಹಾಗಾಗಿ ನಮಗೇನೋ ಚುನಾವಣೆಗೋಸ್ಕರವಾಗಿ ಒಂದು ಬಜೆಟ್ ತರಬೇಕು ಅಂತನ್ನುವಂಥದ್ದು ಯಾವತ್ತೂ ನಮ್ಮ ಮನಸ್ಸಿನಲ್ಲಿ ಇಲ್ಲ. ಆದರೆ ಇದನ್ನು ಈಗ ಯಾಕೆ ತಂದ್ವಿ ನಾವು ಅಂತಂತಂದರೆ, ಕಳೆದ 4.5 ವರ್ಷಗಳಿಂದ ನಮ್ಮ ಸರ್ಕಾರ ತೆಗೆದುಕೊಂಡಂಥ ಅನೇಕ ಉತ್ತಮ ಕಾರ್ಯಕ್ರಮಗಳಿಂದಾಗಿ ಸರ್ಕಾರದ ಹತ್ರ ಇವತ್ತು ನಮ್ಮ ಹತ್ರ ಜನರಿಗೆ ಜನರಿಂದ ಬಂದಿರುವಂತಹ ಹಣವನ್ನ ಜನರಿಗೆ ತಲುಪಿಸಬೇಕಾದಂತ ಒಂದು ಕರ್ತವ್ಯ ಏನಿದೆ, ಅದನ್ನ ನಾವು ಮಾಡಲಿಕ್ಕೆ ನಮಗಿರುವಂತಹ ಒಂದು ಒಳ್ಳೆ ಅವಕಾಶ ಇತ್ತು. ಅದನ್ನ ನಾವು ಸದುಪಯೋಗ ಮಾಡ್ಕೊಂಡಿದ್ದೀವಿ, ಜನರಿಗೆ ತಲುಪಿಸುವಂತ ಕೆಲಸವನ್ನು ನಾವು ಮಾಡಿದ್ದೀವಿ. ಆದ್ರಿಂದ
ತುಂಬಾ ಒಳ್ಳೆ ಕೆಲಸವನ್ನು ಮಾಡಿದಿರಿ. ಹಾಗೇನೆ ಕುರುಬೂರು ಶಾಂತಕುಮಾರ್ ಅವರ ಪ್ರಶ್ನೆಗೆ ಮುಂದಿನ ಹಂತದಲ್ಲಿ ನೀವು ಉತ್ತರವನ್ನ ಕೊಡ್ತೀರಿ ಅಂತ ನಾನು ಭಾವಿಸ್ತೇನೆ. ಥ್ಯಾಂಕ್ಸ್ ಫಾರ್ ಯುವರ್ ಫಸ್ಟ್ ರಿಯಾಕ್ಷನ್. ಹಾಗೇನೆ ನಮ್ಮ ಕಾಂಗ್ರೆಸ್ ವಕ್ತಾರರಾದಂತಹ ಆರ್ ವಿ ವೆಂಕಟೇಶ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ನಿಮ್ಮ ಜೊತೆನೂ ಕೂಡ ಮಾತನಾಡ್ತೇನೆ. ಇನ್ನು ನಮ್ಮ ಪತ್ರಕರ್ತ ರಾಜಕೀಯ ವಿಶ್ಲೇಷಕರಾದಂತಹ ರಾಮಕೃಷ್ಣ ಉಪಾಧ್ಯಾಯ ಅವರ ಅಭಿಪ್ರಾಯಗಳನ್ನು ಕೂಡ ಸರಿ ಹೊಂದುತ್ತೆ ಅನ್ನುವ ಪ್ರಶ್ನೆನ ಮಾಡಬೇಕಾಗತ್ತೆ. ಯಾಕಂದ್ರೆ ಈಗಾಗಲೇ ರೈತ ಮುಖಂಡರು ಹೇಳ್ತಾ ಇದ್ರು, ಇದು ರೈತರ ಮೂಗಿಗೆ ತುಪ್ಪವನ್ನ ಸವರುವ ಕೆಲಸ ಮಾಡಿದ್ದಾರೆ ಅಂತ ಹೇಳಿ. ಇನ್ನು ತುಪ್ಪ ತಿನ್ನಿಸ್ಬೇಕಾ ಅಥವಾ ತುಪ್ಪ ಕ್ರಿಯೇಟ್ ಮಾಡೋದು ಹೆಂಗೆ ಅನ್ನೋದ್ರ ಬಗ್ಗೆ ನಾವು ಈಗ ಆಲೋಚನೆ ಮಾಡಬೇಕಾಗಿದೆ. ಎಸ್, ಕಾಂಗ್ರೆಸ್ ವಕ್ತಾರರು ಏನ್ ಹೇಳ್ತಾರೆ ಆರ್ ವಿ ವೆಂಕಟೇಶ್ ಅವರು ಅನ್ನೋದನ್ನ ಕೇಳೋಣ. ತಮ್ಮ ಫಸ್ಟ್ ಕಮೆಂಟ್. 2014ರಲ್ಲಿ BJP ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂತು. ಇನ್ನೇನು ಅವರ ಸಂಪೂರ್ಣ ಅವಧಿ ಮುಗಿತಾ ಬಂದಿದೆ, 3 ತಿಂಗಳಿದೆ. ಇದು ಕಡೆ ಕಡೆ ಬಡ್ಜೆಟ್ಟು ಪೂರ್ಣಾವಧಿ ಬಡ್ಜೆಟ್ಟು ಅಲ್ಲ, ಇಂಟ್ರಿಮ್ ಬಡ್ಜೆಟ್. ಅವ್ರು ಬಂದ ಈ 5 ವರ್ಷದ ಅವಧಿಯಲ್ಲಿ ತಗೊಂಡಂಥ ದುಡುಕು ನಿರ್ಧಾರಗಳಿಂದ ಆದಂಥ ಅನೇಕ ಘಟನೆಗಳಲ್ಲಿ ಈ ರಾಷ್ಟ್ರದಲ್ಲಿ ಅನೇಕ ಸಾವು ನೋವುಗಳು ಕೂಡ ಕಂಡಿದ್ದೀವಿ. ಅನೇಕರು ಬದುಕು ಕಳ್ಕೊಂಡ್ರು. ಯಾವ ದುಡುಕು ನಿರ್ಧಾರದ ಬಗ್ಗೆ ಮಾತನಾಡ್ತಾ ಇದ್ದೀರಿ ಸರ್? ಅದು ಎಲ್ರಿಗೂ ಗೊತ್ತಿರಂಗೆ ಒಂದು ಡಿಮಾನಿಟೈಸೇಷನ್. ಅದರಿಂದ ಇಡೀ ರಾಷ್ಟ್ರದಲ್ಲಿ ತೊಂದರೆಗೊಳಗಾದಂಥವ್ರು ಇರಲಿಲ್ಲ, ಯಾರೋ ಕೆಲವ್ರನ್ನ ಬಿಟ್ಟರೆ. ಒಂದು ಇನ್ನೊಂದು GSTನೂ ಕೂಡ ಯಾವ ಹಂತದಲ್ಲಿ ಯಾವ ಪ್ರಮಾಣದಲ್ಲಿ ಯಾವ ಆಲೋಚನೆ ಮಾಡಿ ತರಬೇಕಾಗಿತ್ತು, ಅದನ್ನು ಬಿಟ್ಟು ಮಧ್ಯಮ ವರ್ಗದ ಜನಕ್ಕೆ ಹೆಚ್ಚು ತೊಂದರೆ ಆಗ್ತಕ್ಕಂಥ ರೀತಿಯಲ್ಲೇ ಕೂಡ ಆಗಿದ್ದು ಕೂಡ ನಾವು ನೋಡಿದ್ದೀವಿ. ಈ ಥರ ಮತ್ತು ಆನ್ಲೈನ್ನು ಕೂಡ ಯಾವ ಹಂತದಲ್ಲಿ ಆಗಬೇಕಾಗಿತ್ತು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಿ ಇವತ್ತು ಯಾರೂ ಕೂಡ ಯಾವ ವ್ಯವಹಾರಗಳು ಮಾಡೋಂಗಿಲ್ಲ ದೇಶದಲ್ಲಿ, ಆ ಮಟ್ಟಕ್ಕೆ ಇಳಿದ್ಬಿಟ್ಟಿದೆ. ಏನು ಇವರು ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು, ಅದರ ತದ್ವಿರುದ್ಧವಾಗಿ 2 ಕೋಟಿ ಉದ್ಯೋಗಗಳನ್ನ ಕಳ್ಕೊಳ್ತಕ್ಕಂಥದ್ದು ಆಗ್ಬಿಡ್ತು. ಇದೆಲ್ಲ ಆಗಿರ್ತಕ್ಕಂಥ ಮಧ್ಯದಲ್ಲಿ ಈ 4 ವರ್ಷದಲ್ಲಿ ಆಗಿರ್ತಕ್ಕಂಥ ಸಾವು ನೋವುಗಳು, ಅನೇಕರು ಇವತ್ತು ಅಸ್ವಸ್ಥರು ಅಂತ ಹೇಳ್ಬೋದು, ಅವ್ರು ಬದುಕಿದ್ರೂ ಕೂಡ ಸತ್ತಿರಂಗೆ ಆಗಿರ್ತಕ್ಕಂಥದ್ದು. ಅಂತಹ ಸಂದರ್ಭದಲ್ಲಿ ಇವತ್ತಿನ ಬಡ್ಜೆಟ್ಟು ಒಂಥರ ಮುಲಾಮ್ಸ್ ಅವರಂಗೆ ಒಂದು ಫಸ್ಟ್ ಏಡ್, ಯಾರನ್ನ ತುರ್ತು ಚಿಕಿತ್ಸೆ ಕೊಡೋಕೆ ಬರ್ತಲ್ಲ, ಫಸ್ಟ್ ಏಡ್ ಸಣ್ಣದಾಗಿ ಏಟು ಬಿದ್ದರೆ ಆ ಥರ ಮಾಡೋಕ್ಕೆ ಅಲ್ಲ, ಸಣ್ಣದ ಅಂದರೆ ದೊಡ್ಡ ಏಟು ಬಿದ್ದಿದೆ, ಆದರೆ ಇವರು ಸಣ್ಣ ಚಿಕಿತ್ಸೆ ಕೊಟ್ಟು ಸಮಾಧಾನ ಮಾಡಬೇಕು ಅಂತ ನಿರ್ಧಾರಕ್ಕೆ ಹೌದು, ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು ಆದಷ್ಟು ಹೆಚ್ಚು ಜನಕ್ಕೆ ಇವತ್ತು ಏನೋ ಒಂದು ಕೊಟ್ಬಿಡ್ತಾ ಇದೀವಿ ಅಂತ ಹೇಳಿ ಸಣ್ಣ ಪ್ರಮಾಣದಲ್ಲಿ ಒಂದೊಂದೇ ಅಂಶವನ್ನು ತಗೊಳ್ಳೋಣ. ಈಗ ಚುನಾವಣಾ ವಿಚಾರವನ್ನೇ ಇಟ್ಕೊಂಡು ಅದೇ ಇಂಟೆನ್ಷನ್ ಇಂದ ಮಾಡಿದ್ರು ಕೂಡ ಅವರು ಚೆನ್ನಾಗಿ ಮಾಡ್ಬೇಕಿದೆ. ಅಂದ್ರೆ ಅದ್ರಲ್ಲಿ ಚುನಾವಣೆ ಇಂಟೆನ್ಷನ್ ಇಟ್ಕೊಂಡು ಮಾಡಿಲ್ಲ. ಖಂಡಿತ. ಈಗ ನೋಡಿ, ಚುನಾವಣಾ ಲೆಕ್ಕಾಚಾರ ಕೂಡ ಬರಲ್ಲ. ಇಲ್ಲ, ರೈತರ ವಿಚಾರದಲ್ಲೇ 70,000 ಕೋಟಿ ಕೊಡ್ತಾ ಇದ್ರು ರೈತರಿಗೆ ಅಂತ ಮೇಲ್ನೋಟದಲ್ಲಿ ಹೇಳ್ತಾ ಇದ್ದಾರೆ. 70,000 ಕೋಟಿ ಯಾರು ಕೊಡ್ತಾ ಇದಾರೆ? ಬಿಟ್ವೀನ್ ಅದು ಯಾರು ಕೊಡ್ತಾ ಇದ್ದಾರೆ? 12 ಕೋಟಿ ಜನ ರೈತ ಕುಟುಂಬಗಳಿಗೆ ಅಂತ. ಅಂದ್ರೆ 60 ಕೋಟಿ ಜನನ ಕವರ್ ಮಾಡ್ತಕ್ಕಂಥ ಉದ್ದೇಶ. ಈಗ 5 ಎಕರೆ ಇರೋರು 2 ಈಗ ಅದು ಸರಿಸಮ ತಗೊಂಡಾಗ ಒಬ್ಬರಿಗೆ 3 ರೂಪಾಯಿ ಅಷ್ಟೇ ಸಿಗೋದು. ಒಂದು ಕುಟುಂಬದಲ್ಲಿ 4-5 ಜನ ಇದ್ದಾರೆ ಅಂದರೆ 3 ರೂಪಾಯಿ ಸಿಗತ್ತೆ. ಆದರೆ ಇವತ್ತೇನು 60,000 ರೈತರಿಗೆ ಕೂಡ ಕೊಟ್ಟಿದ್ದಾರೆ. ಅಲ್ಲಲ್ಲ, ಕೇಳಿ, ನಾನು ಹೇಳ್ತೀನಿ, ಆಮೇಲೆ ನೀವು ಹೇಳಿ. ರೈತರಿಗೆ ಇವತ್ತು 60 ಕೋಟಿ ಜನನ ಕವರ್ ಮಾಡಬೇಕು ಅನ್ನೋ ಒಂದೇ ಉದ್ದೇಶ. 60 ಜನಕ್ಕೂ ಕೂಡ ಏನೋ ಒಂದು ಸ್ವಲ್ಪ ಕೊಟ್ಟುಬಿಟ್ಟು ಅವ್ರನ್ನ ಎಲೆಕ್ಷನ್ಗೆ ಹೋಲಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ದಿರೋದು. ಈಗ ಆ 60,000 ಜನನೂ ಕೂಡ ಒಪ್ಕೋತಾ ಇದ್ರು. ಯಾರು ನಿಜವಾದ ರೈತರಿಗೆ ತೊಂದರೆ ಆಗಿದೆ, ಯಾರು ಸಂಕಷ್ಟದಿರಲಿಲ್ಲ, ಅವ್ರಿಗೆ ಸ್ವಲ್ಪ 500 ರೂಪಾಯಿ ಬದಲು ತಿಂಗಳಿಗೆ 500 ರೂಪಾಯಿ ಏನು ಸಿಗ್ತಾ ಇದೆ ಇವತ್ತು ಈ ಒಂದು ಬಡ್ಜೆಟ್ ಪ್ರಕಾರ, ಅದನ್ನು 5,000 ರೂಪಾಯಿಗೆ ಹೆಚ್ಚಿದ್ರೆ ಅದು ರೈತರು ಕೂಡ ಒಪ್ಕೋತಿದ್ರು. ಇವತ್ತು ಅದೆಲ್ಲ ಅವ್ರ ಉದ್ದೇಶ. ಪ್ರಕಾರ ರೈತರೇ ಆ ಮಾತನ್ನು ಒಪ್ತಾರ ಒಪ್ಪಲ್ವಾ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡಬೇಕಾಗಿದೆ. ಖಂಡಿತ ಅದರಲ್ಲಿ ಯಾರೇ ಕೂಡ ಐ ನೋ ಯು ಆರ್ ಎ ಕಾಂಗ್ರೆಸ್ ಸ್ಪೋಕ್ಸ್ ಪರ್ಸನ್. ಏನಿದೆ ಆಸ್ ಎ ಇಂಡಿಯನ್ ಆಲ್ಸೋ 4 ವರ್ಷ ಏನೂ ಮಾಡಿದ್ರೆ ಇವತ್ತು ಎಲೆಕ್ಷನ್ಗೆ ಹೋಗೋ ಪೂರ್ವಭಾವಿಯಲ್ಲಿ ಇವೆಲ್ಲ ಮಾಡ್ತಾ ಇದಾರೆ ಅಂದ್ರೆ ಮುಖ್ಯವಾಗಿ ಕೇಳೋದಿಷ್ಟೇ. ಹೌದಾ, ಭಾರತೀಯ ಜನತಾ ಪಕ್ಷದವ್ರು ಚೆನ್ನಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಹೆಂಗ್ರಿ ಚೆನ್ನಾಗಿ ಮಾಡೋದಾದ್ರೆ ಹೆಂಗ್ ಮಾಡ್ಬೇಕಂತ ಏನ್ ಮಾಡ್ಬೇಕು ಸೊಲ್ಯೂಷನ್ ಹೇಳ್ಬೇಕಾಗುತ್ತೆ. ಮುಂದಿನ ಹಂತದಲ್ಲಿ ಹೇಳ್ತೇನೆ, ದಿಸ್ ಇಸ್ ನಾಟ್ ಎಟ್ ಆಲ್ ಗುಡ್ ಬಜೆಟ್ ಅನ್ನೋದು ನಿಮ್ ಪ್ರಕಾರ ಈಗ ಸಾಬೀತಾಗಿದೆ ಅಂತ ನಿಮ್ಮ ಅಭಿಪ್ರಾಯ. ಎಸ್, ಐ ವಿಲ್ ಕಮ್ ಟು ದಟ್ ಪಾಯಿಂಟ್. ಓಕೆ, ಥ್ಯಾಂಕ್ಸ್ ಫಾರ್ ಯರ್ ಫಸ್ಟ್ ರಿಯಾಕ್ಷನ್. ಓಕೆ, ರಾಮಕೃಷ್ಣ ಉಪಾಧ್ಯಾಯ ಅವರೇ, ಈಗ 4.5 ವರ್ಷ ಏನೂ ಮಾಡಲಿಲ್ಲ ಅಂತ ನಿರ್ಧಾರ. ಈಗ 4.5 ವರ್ಷ ನಮ್ಮ ಇವರು ಸುಧೀರ್ ಹೇಳ್ದಂಗೆ ರಿಸೋರ್ಸ್ ಮೊಬಿಲೈಸೇಷನ್ ಮಾಡ್ತಾ ಇದ್ರು, ಡೆವಲಪ್ಮೆಂಟ್ ಬಗ್ಗೆ ಗಮನ ಹರಿಸಿದ್ರು. ಈಗ ಚುನಾವಣೆ ಬಂತು. ಚುನಾವಣೆ ಬಂದಾಗ ಎಲ್ಲ ರಾಜಕೀಯ ಪಕ್ಷಗಳು ಮಾಡ್ತಕ್ಕಂಥದ್ದೇ. ಅಫ್ಕೋರ್ಸ್ ಮೋದಿಯಿಂದ ನಾವು ಇದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಈ ಈಸ್ ಆಲ್ಸೋ ಎ ಹ್ಯೂಮನ್ ಬೀಯಿಂಗ್. ಈ ವಾಂಟ್ಸ್ ಟು ರಿಟೈನ್ ಪವರ್. ಸೊ ದೇರ್ ಇಸ್ ನೋ ಹಾರ್ಮ್ ಇನ್ ಡೂಯಿಂಗ್ ವಾಟ್ ಈ ವಾಂಟ್ ಟು ಡೂ ಗುಡ್ ಫಾರ್ ದ ಪೀಪಲ್. ಬಟ್ ಕುರುಬೂರು ಶಾಂತಕುಮಾರ್ ಹೇಳ್ತಾ ಇದ್ರು ಆಗ, ಇದು ಏನಿದು ಭಿಕ್ಷೆ ಕೊಡ್ತಾ ಇದ್ದಾರೆ. ಇದು ಭಿಕ್ಷೆ ಅಂತ ಅಲ್ಲ.
ನನಗನ್ಸುತ್ತೆ ಇದು ಬೆಸ್ಟ್ ಫಾರ್ಮ್ ಆಫ್ mostly ಜಾಸ್ತಿ ದುಡ್ಡು ಕೊಟ್ರೆ ಅದು ರೀಚಿಂಗ್ ಭಿಕ್ಷೆ ಔಟ್ ಟು ಆಗ್ತಿರ್ಲಿಲ್ವಾ? ಫಾರ್ಮರ್ಸ್. ಅದನ್ನ ನೋಡೋಣ ಹೇಳೋದು ಅಂತ ಹೇಳಿದ್ರೆ. ಒಂದು ನಿಮಿಷ ಮುಗಿಸ್ತೀನಿ. ಓಕೆ ನೀವು ಏನೋ ಲೋನ್ ವೇವರು ಸರಿಯಾದ ಕ್ರಮ ಅಂತ ಹೇಳ್ತೀರಿ. ಲೋನ್ ವೇವರ್ ಎಷ್ಟು ಕಂಬರ್ಸಮ್ಮು, ಅದು ಎಷ್ಟು ಟೈಮ್ ಕನ್ಸ್ಯೂಮಿಂಗ್ ಅಂದರೆ, ಕರ್ನಾಟಕ ಸರ್ಕಾರ 53,000 ಕೋಟಿ ನಾವು ಲೋನ್ ವೇವರ್ ಮಾಡ್ತೀವಿ ಅಂತ ಹೇಳಿ 7 ತಿಂಗಳಾದರೂ ಇದುವರೆಗೂ 1.5 ಲಕ್ಷ ಫಾರ್ಮರ್ಸ್ಗೆ ನಿಮಗೆ ಡೆಬಿಟ್ ಇಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಹೊರತು ಅವ್ರಿಗೆ ₹1 ಕೊಟ್ಟಿಲ್ಲ ಇದುವರೆಗೆ. ಸೊ ದಟ್ ವಿಲ್ ನಾಟ್ ಹ್ಯಾಪನ್. ಅದ್ರ ಬದಲು ಡೈರೆಕ್ಟ್ ಕ್ಯಾಶ್ ಟ್ರಾನ್ಸ್ಫರ್